ಅವರೆಕಾಳು ಉಪ್ಪಿಟ್ಟಿಗೋಸ್ಕರ ನಾನು ತೊಗೊಂಡಿದ್ದು ಒಂದು 3ರಿಂದ 4 ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ರವೆ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು 2 ಪೀಸ್ ಮಾಡಿರುವ ಒಣಮೆಣಸಿನ್ಕಾಯಿ, 2 ಕಪ್ಪಷ್ಟು ಅವರೆಕಾಳು, ಎಳೆ ಅವರೆಕಾಳು ತೊಗೋಬೇಕು ಮತ್ತು ಒಂದು ದೊಡ್ಡ ಗ್ಲಾಸಷ್ಟು ಹಾಲು. ಈಗ ಒಂದು ಕುಕ್ಕರ್ಗೆ ಅವರೆಕಾಳನ್ನ ಹಾಕ್ಬಿಟ್ಟು ತೊಳೆದುಬಿಟ್ಟು ಚೆನ್ನಾಗಿ ಹಾಕಿರುವಂಥ ಅವರೆಕಾಳು, ಇದಕ್ಕೆ ಸ್ವಲ್ಪನೇ ನೀರು, ಒಂಚೂರು ಉಪ್ಪು, ಸ್ವಲ್ಪನೇ ಹಾಕಿದ್ದೀನಿ ನೀರು, ಅದಕ್ಕೊಂದು ಒಂಚೂರು ಉಪ್ಪನ್ನು ಹಾಕ್ಬಿಟ್ಟು ಒಂದು ವಿಜಿಲ್ ಆದಮೇಲೆ ಆಫ್ ಮಾಡೋಣ. ಈಗ ರವೆಗೆ ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರವೆ ರೋಸ್ಟ್ ಮಾಡ್ಕೊಳ್ಳೋಣ. ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ರವೆ ಸಣ್ಣ ರವೆ ತೊಗೊಂಡಿದ್ದೀನಿ ನಾನು, ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈಗ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ. 1 ಸ್ಪೂನ್ ಇಲ್ಲ ಅಥವಾ 2 ಸ್ಪೂನ್ ಹಾಕೋಬೋದು. ತುಪ್ಪನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೋದಕ್ಕೆ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಕಡಲೆಬೇಳೆ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಮತ್ತು ಕಟ್ ಮಾಡಿದ ಈರುಳ್ಳಿ ಇನ್ನೂ ಸಣ್ಣ ಕಟ್ ಮಾಡ್ಕೋಬೇಕು. ನಮ್ಮ ಟೈಮ್ ಇಲ್ಲ ಅಂತ ಸ್ವಲ್ಪ ರೆಡಿಯಾಗಿ ಅಂತ ಕಟ್ ಮಾಡಿದ್ದೀನಿ. ಇದರ ಜೊತೆಗೆ ಈಗ ಇದನ್ನು ಫ್ರೈ ಮಾಡಿಕೊಂಡು ಆನಿಯನ್ಸ್ ಬೇಗ ಸಾಫ್ಟ್ ಆಗಬೇಕಂತ ಒಂಚೂರು ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗೋದಕ್ಕೆ. ಈಗ ಅವರೆಕಾಳು ಬೇಯ್ದಿದೆ ನೋಡಿ, ನಾನು ತೋರಿಸ್ತಿದ್ದೀನಿ. ಸೊ ಅವರೆಕಾಳು ನೀರು, ಹಾಗೆ ನೀರು ಚೆಲ್ಲದೇನೆ ನಾನು ಎಲ್ಲನೂ ಅದಕ್ಕೆ ಹಾಕ್ಬಿಡ್ತೀನಿ. ಸೊ ಈರುಳ್ಳಿ ಫ್ರೈ ಆಯಿತು. ಈಗ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಲ್ಲ, 2 ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ನಾನು ಇವಾಗ 1 ಫುಲ್ ಗ್ಲಾಸಷ್ಟು ಮಿಲ್ಕ್ನ ಹಾಕ್ತಿದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಮತ್ತು ಅದಕ್ಕೇ ಅವರೆಕಾಳು, ಅದರಲ್ಲಿರೋ ನೀರನ್ನು ಸಹ ಹಾಗೆ ಹಾಕಿದ್ದೀನಿ, ಏನೂ ವೇಸ್ಟ್ ಮಾಡಿಲ್ಲ. ಈಗ ನಾನು ರವೆ ತೊಗೊಂಡಿದ್ನಲ್ಲ, ಅದೇ ಬಾಕ್ಸಿಂದ 2.5 ಅಷ್ಟು ನೀರು ಹಾಕ್ತಿದ್ದೀನಿ ನಾನು. 2.5 ಬೌಲಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಎಲ್ಲದಕ್ಕೂ ಈರುಳ್ಳಿಗೆ ಮತ್ತು ಕಾಳು ಬೇಯೋದಕ್ಕೇನು ಉಪ್ಪು ಹಾಕಿದ್ದೀವಲ್ವ, ಸೊ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು. ಸೊ ಲಿಡ್ ಕ್ಲೋಸ್ ಮಾಡಿಕೊಂಡು ಕುದಿಯೋಕ್ಕೆ ಇಟ್ಕೊಳ್ಳೋಣ. ಇದಾಗಿದ ನಂತರ ನೋಡಿ, ಈಗ ಎಲ್ಲ ಕುದೀತಾ ಇದೆ ನೀರು ಮತ್ತು ಹಾಲು ಎಲ್ಲ ಮಿಕ್ಸ್ ಮಾಡಿ ಒಂದ್ಸರಿ ಈಗ ರೋಸ್ಟ್ ಮಾಡಿದ ರವೆಯನ್ನು ಹಾಕ್ಕೊಂಡು ಕೈ ಬಿಡದೇ ತಿರುಗಿಸ್ಕೊಂಡು ಹಾಕ್ಕೋಬೇಕು. ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ, ಯಾಕಂದರೆ ನಾನೇ ವೀಡಿಯೋ ಮಾಡಿ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕಾಗಿ ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಫೈನಲಾಗಿ ಕೊತ್ತಂಬರಿ ಗಾರ್ನಿಷ್ ಮಾಡ್ಕೊಳ್ಳೋಣ. ಈಗೊಂದು 10 ಇಲ್ಲ 20 ಸೆಕೆಂಡ್ ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಅವರೆಕಾಳಿನ ಉಪ್ಪಿಟ್ಟು ರೆಡಿ ಆಯಿತು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.